ಓಂ ಶಾಂತಿ. ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಏನು ಮಾಡ್ಲತ್ತಿದ್ದೇವೆ ಅಂದ್ರೆ ಹೆಸರಿಗೆ ಪರೋಟ ಮಾಡ್ಲತ್ತಿದ್ದೇವೆ. ಬರ್ರಿ ಎಲ್ಲರೂ ಕೂಡಿ ಹೆಸರಿಗೆ ಪರೋಟ ಹ್ಯಾಂಗೆ ಮಾಡೋಣ ನೋಡೋಣ. ಈಗ ಮೊದಲು ಕಿಚನ್ದಾಗ ಬಂದ ರೂಪಲೆ ಏನು ಸಂಕಲ್ಪ ಮಾಡೋದ್ರಿ, ಮೊದಲು 4 ಸಂಕಲ್ಪ ಮಾಡಿರಿ. ಸಂಕಲ್ಪನ ಏನು ಮಾಡ್ಬೇಕು ರೀ, ವಿಚಾರ ಮಾಡ್ಬೇಕು ರೀ. ಏನು ಸಂಕಲ್ಪ ಮಾಡಿದ್ರಿ, ನಾ ಪರಮಾತ್ಮನ ಮಕ್ಕಳಿದ್ದೆವು, ನಮ್ಮ ಮನೆಯಾಗೆಲ್ಲರೂ ಶಾಂತ ಅದಾರ ಮತ್ತು ಸುಖಿ ಅದಾರ, ನಮ್ಮ ಮನೆ ಸ್ವರ್ಗ ಅದಂದು. ಹಿಂಗೆ 4 ಸಂಕಲ್ಪ ಮಾಡಿ ಏನು ಮಾಡೋಣ್ರು, ಕಿಚನ್ದಾಗ ಅಡುಗೆ ಚಾಲು ಮಾಡೋಣ್ರಿ. ಯಾಕೆ ಸಂಕಲ್ಪ ಮಾಡ್ಬೇಕಂದ್ರಿ, ನಾವು ಯಾವ ರೀತಿಯಾಗಿ ನಾವು ವಿಚಾರ ಮಾಡ್ತೇವೆ ಅದೇ ಏನು ಮಾಡ್ತದೆ ರೀ, ಅನ್ನದ ಮೇಲೆ ಪ್ರಭಾವ ಬೀಳ್ತದೆ ರೀ. ಅದಕ್ಕೆಲ್ಲ ದುನಿಯಾದಾಗ ಹೇಳ್ತಾರಲ್ಲ ರೀ, ಜೈಸಾ ಅನ್ನು ವೈಸಾ ಮನ್ ಅಂತಂದು. ಅದಕ್ಕೆಲ್ಲ ಏನು ಮಾಡ್ಬೇಕು, ಸಂಕಲ್ಪ ಯಾವಾಗಲೂ ಶುದ್ಧ ಮಾಡಿ ಏನು ಮಾಡ್ಬೇಕು ರೀ, ಅಡುಗೆ ಮಾಡ್ಬೇಕು ರೀ. ಈಗ ಏನು ಮಾಡೋಣ್ರಿ, ನಾವು ಹೆಸರಿಗೆ ತೊಗೊಂಡಿದ್ದೇವೆ ರೀ, ತೊಳ್ಕೊಂಡ್ಬಿಟ್ಟು ಈಗ ಏನು ಮಾಡಿ ಹೆರ್ಸ್ಕೊಳ್ಳೋಣ್ರಿ. ಅದಕ್ಕೆ ನೋಡಿರಿ ಈ ಥರ ಏನು ಮಾಡೋದು, ಹೆರ್ಸ್ಕೊಳ್ಳೋಣ್ರಿ. ಅದಕ್ಕೆ ಮಸ್ತ್ ಆತವ್ರಿ ಹೆಸರಿಗೆ ಪರೋಟ, ಮೆತ್ತಗಾಗಿ ಚಂದ ಆತವ್ರಿ. ಈ ರೀತಿ ಏನು ಮಾಡೋಣ್ರಿ, ಮ್ಯಾಲಿಂದೆಲ್ಲ ಹೆರ್ಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಹೆರ್ಸೋಣ್ರಿ. ಹಿಂಗೆ ಈ ರೀತಿ ಏನು ಮಾಡೋಣ್ರಿ, ಸಣ್ಣಾಗಿ ಇದಕ್ಕೆ ಹೆಸರಿಗೆ ಹೆರ್ಸ್ಕೋಬೇಕ್ರಿ. ನೋಡಿರಿ ಈ ರೀತಿಯಾಗಿ ಏನು ಮಾಡ್ಬೇಕು, ಸಣ್ಣಾಗಿ ಹೆರ್ಸ್ಕೋಬೇಕ್ರಿ. ನೋಡಿರಿ ಈ ರೀತಿ ಆಗ್ತದ. ಈ ರೀತಿ ಆದಬೇಕು ಏನು ಮಾಡೋದು, ಸೈಡಿಗೆ ತೊಗೊಳೋದ್ರಿ. ಈಗ ಏನು ಮಾಡೋಣ್ರಿ, ನೋಡಿರಿ ಶವಂತಿನಿಕಾಯಿ ಏನು ಮಾಡೋಣ್ರಿ, ಹೆರ್ಸ್ಕೊಳ್ಳೋಣ್ರಿ. ಶವಂತಿನಕಾಯಿ ಈ ರೀತಿಯಾಗಿ ಹೆರ್ಸ್ಕೊಳ್ಳೋಣ್ರಿ. ಎಲ್ಲ ಏನಿರ್ತಲ್ಲ ಟಮಾಟಿ, ಶವಂತಿನಕಾಯಿ, ಹೆಸರಿಗೆ ಎಲ್ಲ ಏನು ಮಾಡೋಣ್ರಿ, ಮೊದಲು ಹೆರ್ಸ್ಕೊಳ್ಳೋಣ್ರಿ. ಹಿಂಗೆ ಈಗೇನು ಮಾಡ್ತೀನಿ ರೀ, ಟೊಮೆಟೊ ಹೆರ್ಸ್ಕೊತೀನಿ ರೀ. ಟಮಾಟಿ ಹೆರ್ಸ್ಕೊಂಡು ಮಿಕ್ಸರ್ಗೆ ಹಾಕಿದ್ರೆ ಏನಂತ ಭಾಳ ಸಾತದ ರೀ. ಅದಕ್ಕೆಲ್ಲ ಏನು ಮಾಡೋಣ್ರಿ, ಎಲ್ಲ ಹೆರ್ಸ್ಕೊಂಡ್ರಿ. ಈ ರೀತಿಯಾಗಿ ಹೆರ್ಸ್ಕೊಂಡ್ರಿ ಅಂದ್ರೆ ಏನಂತದ ರೀ, ಪರೋಟ ಮಸ್ತ್ ಆತವ್ರಿ. ಈಗೇನು ಮಾಡೋಣ್ರಿ, ಹೆರ್ಸ್ಕೊಂಡಿಟ್ಕೊಳಕ್ಕೆ ಟೊಮಾಟಿ ಮತ್ತೆಲ್ಲ ಹೆರ್ಸ್ಕೊಂಡಿಟ್ಕೊಳಕ್ಕೆ ಏನು ಮಾಡೋಣ್ರಿ, ಮೆಣಸಿನ್ಕಾಯಿ. ಈಗೇನು ಮಾಡೋಣ್ರಿ, ಮೆಣಸಿನ್ಕಾಯಿ ಸಣ್ಣ ಮಾಡ್ಕೊಂಡ್ರಿ. ಮಿಕ್ಸರ್ ಹಾಕ್ಬೋದು ರೀ, ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರಿ ಮೆಣಸಿನ್ಕಾಯಿ. ಇದಕ್ಕೆ ಏನು ಮಾಡೋಣ್ರಿ, ಒಂದು ಸ್ವಲ್ಪ ಕಡಿಪತ್ತ ಹಾಕೊಳ್ಳೋಣ್ರಿ. ಕಡಿಪತ್ತ, ಕೊತ್ತಂಬರಿ, ಅದ್ರಕ್ ಇದ್ರೆ ಅದ್ರಕ್ ಹಾಕೋತ ಬರ್ರಿ ನೀವು. ಎಲ್ಲ ಹಾಕೊಂಡು ಏನು ಮಾಡೋಣ್ರಿ, ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಮಾಡೋಣ್ರಿ. ಈಗ ನೀವೆಲ್ಲ ಹೆರ್ಸ್ಕೊಂಡು ಇಟ್ಟಿರಲ್ಲ, ಈಗೇನು ಮಾಡೋಣ್ರಿ, ಅದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗೇನು ಮಾಡೋಣ್ರಿ, ಮೊದಲು ನಾವೊಂದು 3 ವಾಟಿ ಗೋಧಿ ಹಿಟ್ಟು ತೊಗೊತೀನಿ ರೀ. ವಾಟಿಲೆ 3 ವಾಟಿ ಗೋಧಿ ಹಿಟ್ಟು ತೊಗೊಂಡು ಮತ್ತು ಮೆಜರ್ಮೆಂಟ್ ಎಷ್ಟು ಚಲೋ ತೊಗೊತೀರಿ ಅಷ್ಟು ಚಂದ ಆಗ್ತಾವೆ ರೀ. ಎಲ್ಲ ಅಳತೆ ಹಿಟ್ಟು ತೊಗೊರಿ, ಚಂದ ಆಗ್ತಾವೆ ರೀ. 3 ಏನು ನೋಡ್ರಿ ವಾಟಿ ಗೋಧಿ ಹಿಟ್ಟು ತೊಗೊಂಡೇನ್ರಿ. 1 ವಾಟಿ ಅಟೆಂಡ್ ಮಾಡೀನಿ ಕಡಲೆ ಹಿಟ್ಟು, ಬೇಸನ್ ಹಿಟ್ಟು ತೊಗೊಂಡೇನ್ರಿ. ಬೇಸನ್ ಹಿಟ್ಟು ತೊಗೊಂಡು ಈಗೇನು ಮಾಡೋಣ್ರಿ, ನಾವು ಏನು ಕುಟ್ಕೊಂಡು ಇಟ್ಟಿದ್ದೇವಲ್ಲ ರೀ ಮೆಣಸಿನ್ಕಾಯಿ ಚಟ್ನಿ, ಅದೇನು ಮಾಡೋಣ್ರಿ ಇದ್ರಾಗೆಲ್ಲ ಹಾಕ್ಕೊಂಡ್ರಿ. ಎಲ್ಲ ಇದ್ರಾಗ ಹಾಕ್ಕೊಂಡಿದ್ದೇವೆ ನಾವು. ಕಡಿಪತ್ತ, ಕೊತ್ತಂಬರಿ, ಅದ್ರಕ್ ಎಲ್ಲ ಇದ್ರಾಗ ಹಾಕ್ಕೊಂಡು ಏನು ಮಾಡೋಣ್ರಿ, ಪೇಸ್ಟ್ ಮಾಡಿ ಈಗೆಲ್ಲ ಏನು ಮಾಡೋಣ್ರಿ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ. ಈಗೇನು ಮಾಡೋಣ್ರಿ, 1 ಚಮಚ ಆಗಷ್ಟು ಏನು ಮಾಡೋಣ್ರಿ, ಅರಿಶಿನ ಹಾಕ್ಕೊಂಡ್ರಿ. ಅರಿಶಿನ ಹಾಕ್ಕೊಂಡು ಮತ್ತು ನಿಮ್ಮ ಹಂತಕ್ಕೆ ಏನು ಜೀರಿಗೆ ಪೇಸ್ಟ್ ಇತ್ತು ಏನು ಮಾಡಿರಿ, ಜೀರಿಗೆ ಪೇಸ್ಟ್ ಭೀ ಹಾಕ್ಕೋಬೋದು ರೀ. ಅದಕ್ಕೆ ಜೀರಾ ಪೇಸ್ಟ್ 1 ಚಮಚ ಆಗೋಟ್ಟು ಏನು ಮಾಡಿರಿ, ಅಜ್ವೈನ್ ಹಾಕೋರಿ. ಈಗೇನು ಮಾಡ್ತೀನಿ ರೀ, 1 ಚಮಚ ಆಗೋಟ್ಟು ಏನು ಮಾಡ್ತೀನಿ ರೀ, ಒಂದು ಅರ್ಧ ಚಮಚ ಆಗೋಟ್ಟು ಹಿಂಗೆ ಹಾಕೋತೀನಿ ರೀ. ಹಿಂಗಿಗೆ ಏನು ಆಗ್ತದೆ ರೀ, ಟೇಸ್ಟ್ ಭಾರಿ ಬರ್ತದೆ ರೀ ಹಿಂಗೆ ಹಾಕೋದ್ರಿಂದ. 1 ಚಮಚದಷ್ಟು ಏನು ಮಾಡ್ತೀವಿ, ಎಳ್ಳು ಹಾಕೊಳತ್ತಿದ್ರಿ. ಎಳ್ಳು ಹಾಕ್ಕೋಬೇಕು ರೀ. ಅರ್ಧ ಸ್ಪೂನ್ದಟ್ಟು ಏನು ಮಾಡೋಣ್ರಿ, ಉಪ್ಪು ಹಾಕ್ಕೊಂಡ್ರಿ. ರುಚಿಗೆ ತಕ್ಕಂತೆ ಏನು ಮಾಡಿರಿ, ಉಪ್ಪು ಹಾಕೋರಿ. ಈಗೇನು ಮಾಡೋಣ್ರಿ, ಹಿಟ್ಟು ಹಿಂಗೆ ಮಾಡಿಕೊಂಡು ಈಗ ಏನು ಮಾಡೋಣ್ರಿ, 1 ಚಮಚದಾಗಟ್ಟು ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕೊಳ್ಳೋದ್ರಿಂದ ಏನು ಮಾಡಲ್ಲ, ಹತ್ಕೊಳ್ಳಲ್ರಿ ಕೈಗತ್ತ. 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಅದಕ್ಕೆ ಈಗೇನು ಮಾಡೋಣ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಈಗೇನು ಮಾಡೋಣ್ರಿ, ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಯಾವಾಗಲೂ ಏನು ಮಾಡ್ಬೇಕ್ರಿ, ಅಡುಗೆ ಮಾಡೋಕ್ಕಾಗ ಪರಮಾತ್ಮ ನೆನಪದಾಗೆ ಅಡುಗೆ ಮಾಡ್ಬೇಕ್ರಿ. ನಾವು ಯಾವ ರೀತಿ ಮನಸ್ಥಿತಿಯಿಂದ ಅಡುಗೆ ಮಾಡ್ತೇವೆ ಅದೇ ಪ್ರಭಾವ ಏನು ಮಾಡ್ತದೆ ರೀ, ಉಂಡೋರ ಮೇಲೂ ಬೀಳ್ತದೆ ರೀ. ಅದಕ್ಕೆಲ್ಲ ಏನು ಮಾಡ್ಬೇಕು ರೀ, ಅಡುಗೆ ಮಾಡೋಕ್ಕಾಗ ಧಾರಾವಾಹಿ ಅನ್ರಿ, ಪಿಕ್ಚರ್ ಅನ್ರಿ, ಯಾವುದಾದ್ರು ಏನ್ರಿ ನೋಡ್ಕೋತು ಕೇಳ್ಕೊತು ಅಡುಗೆ ಮಾಡಬಾರ್ದು ರೀ. ಭಜನ, ಕೀರ್ತನ, ಪರಮಾತ್ಮನ ಹಾಡುಗಳು ಕೇಳ್ಕೊತ ಮಾಡ್ಬೇಕು ರೀ, ಅಡುಗೆ ಮಾಡ್ಬೇಕು ರೀ. ಅಡುಗೆ ಮಾಡೋಕ್ಕಾಗಿ ಹೆಂಗೆ ಇರ್ಬೇಕು ರೀ, ಅಡುಗೆ ಮನೆಯಾಗ ಯಾವಾಗಲೂ ಶಾಂತ ವಾತಾವರಣ ಇರ್ಬೇಕು ರೀ, ಬುದ್ಧಿ ಶಾಂತಿ ಇರ್ಬೇಕು ರೀ.
ಈ ರೀತಿ ಏನು ಮಾಡಿದ್ರಿ ಎಲ್ಲ ಕಲ್ಸ್ಕೊಂಡು ಏನು ಮಾಡೋಣ್ರಿ ಸ್ವಲ್ಪ ನೀರು ಹಾಕೋತೇನೆ ಮಾಡೋಣ್ರಿ ಕಲ್ಸ್ಕೋತ ಹೋಗ್ರಿ. ಆಮೇಲೆ ನೀರು ಹಾಕೋಬೇಡ್ರಿ, ಯಾಕಂದ್ರೆ ಇದು ಹೆಸರಿಗೆ ಏನಿರ್ತದೆ ನೀರು ಬಿಟ್ಕೊಂಡಿರ್ತದೆ ರೀ. ನೀರು ಬಿಟ್ಕೊಂಡು ಕಲಾಗ ಏನು ಮಾಡ್ತದೆ ಇದೇ ಚೆಂದ ನಾದಲಿಕ್ಕೆ ಬರ್ತದೆ ರೀ. ಈ ರೀತಿ ಏನು ಮಾಡಿದ್ರಿ ನಾದ್ಕೋತ ಹದವಾಗಿ ನಾದ್ಕೋತ ಹೋಗೋದ್ರಿ. ನೋಡಿರಿ ಈ ರೀತಿಯಾಗಿ ನಾದ್ಕೊಳ್ಳೋದ್ರಿ. ಮತ್ತು ಇದ್ರ ನೀರು ಹಾಕೊಳ್ಳೋದಿಲ್ಲ ರೀ, ಹೆಸರಿಗೆ ನೀರು ಬಿಟ್ಟೋದ್ರಿಂದ ಮಸ್ತ್ ಆಗ್ತದೆ ರೀ. ಈ ರೀತಿ ಏನು ಮಾಡಿದ್ರಿ ಹಿಟ್ಟು ನಾದ್ಕೊಳ್ಳೋದ್ರಿ. ನೀರು ಹಾಕ್ಲಾದ್ರೆ ಹದವಾಗಿ ಹಿಟ್ಟು ನಾದ್ಕೊಳ್ಳೋದ್ರಿ. ಈ ರೀತಿ ನೋಡಿರಿ ಈ ರೀತಿಯಾಗಿ ಹಿಟ್ಟು ನಾದ್ಕೊಳ್ಳೋದ್ರಿ. ಈಗ ಏನು ಮಾಡೋಣ್ರಿ ಅದ್ರ ಪರೋಟ ಮಾಡೋಣ್ರಿ. ನೋಡಿ ಈ ರೀತಿಯಾಗಿ ಹಿಟ್ಟು ನಾದ್ಕೊಳ್ಳೋ, ಇದ್ರಾಗ ನೀರೇ ಹಾಕಬೇಡ್ರಿ. ನೀರು ಹಾಕ್ಲಾರ್ದೆ ಏನು ಮಾಡಿರಿ ಹಿಟ್ಟು ನಾದ್ಕೊರಿ. ಈ ರೀತಿಯಾಗಿ ಮಸ್ತಾಗಿ ಹಿಟ್ಟು ನಾದ್ಕೊಳಕ್ಕೆ ಬರ್ತದೆ. ಯಾಕಂದ್ರೆ ಹೆಸರಿಗೆ ನೀರಿಂದ ಇರೋದು ಕಾಲಾಗ ಹಿಟ್ಟು ಚೆಂದ ನಾದ್ಕೊಳಕ್ಕೆ ಬರ್ತದೆ ರೀ. ಈಗ ಏನು ಮಾಡೋಣ್ರಿ ಪರೋಟ ಮಾಡೋಣ್ರಿ. ಯಾವಾಗಲೂ ಏನು ಮಾಡೋಣ್ರಿ ಈಗ ಏನು ಮಾಡಿ ಇಟ್ಟಿಟ್ಟು ಉಳ್ಳಿ ಕಟ್ಕೊಂಡು ಪರೋಟ ಮಾಡೋಣ. ಅಡುಗೆ ಮಾಡೋಕ್ಕಾಗ ಏನು ಮಾಡ್ಬೇಕು ಶಾಂತಿ ಇರಬೇಕು ಮನಸ್ಥಿತಿ. ಆ ಥರ ಇವ್ರು ಏನು ಹೇಳ್ತಾರೆ ಶಾಂತಿ ಇರ್ಬೇಕು, ಹೆಂಗೆ ಶಾಂತಿ ಇರಬೇಕು ಅಂತ ಕೇಳ್ತಾರೆ. ಹಾಗಾಗಿ ಅದು ಏನು ಮಾಡ್ಬೇಕು ರೀ ಶಾಂತಿ ಮನಸ್ಸು ಶಾಂತಿ ಇರಬೇಕಾದ್ರೆ ಏನು ಮಾಡ್ಬೇಕಂತ ಹೇಳ್ತಾರೆ. ಭಲೆ ಬಾಯಿ ಶಾಂತಿ ಇರ್ತದೆ, ಮನುಷ್ಯ ಭೀ ಶಾಂತಿ ಇರಬೇಕಲ್ರಿ. ಹೇಳ್ತಾರಲ್ರಿ ಹಿಂದಿಗೆ ಹೇಳ್ತಿದ್ರು ನಮ್ಮ ಅಜ್ಜ ಮುದ್ದೆ ಹತ್ರ, ಮನುಷ್ಯ ಹೆಂಗಿರ್ತದೆ ಹೇಳ್ತಾರೆ ಮಂಗ್ಯಾನ ಹಂಗೆ ಇರ್ತದೆ ಅಂತ ಹೇಳ್ತಾರೆ. ಮನುಷ್ಯ ಶಾಂತಿ ಇರಬೇಕಾದ್ರೆ ಏನು ಮಾಡ್ಬೇಕಾಗ್ತದೆ ರೀ ಬ್ರಹ್ಮಕುಮಾರಿ ಈ ಸಂಸ್ಥೆಗೆ ಏನು ಮಾಡಿರಿ ಒಮ್ಮೆ ವಿಸಿಟ್ ಕೊಡ್ರಿ. ಈ ಬ್ರಹ್ಮಕುಮಾರಿ ಓಂ ಶಾಂತಿ ಸೆಂಟ್ರಿಗೆ ಒಮ್ಮೆ ಏನು ಮಾಡಿರಿ ನೀವು ಭೇಟಿ ಕೊಡ್ರಿ. ಅಲ್ಲಿ ಗುರ್ತಾಗ್ತದೆ ನಿಮ್ಮ ಮನಸ್ಥಿತಿ ಹ್ಯಾಂಗೆ ಶಾಂತಿ ಇರ್ತದೆ. ನಾವು 100% ಹೇಳ್ತೀನಿ ನಾ, 100% ಹೇಳ್ತೀನಿ ರೀ ನಿಮ್ಗೆ. ಮನ್ಸಿಗೆ ಶಾಂತಿನೂ ಸಿಗ್ತದೆ ಮತ್ತು ಖುಷಿನೂ ಸಿಗ್ತದೆ ರೀ. ಏನು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಏನು ಮಾಡಿರಿ ಒಮ್ಮೆ ಭೇಟಿ ಕೊಡ್ರಿ. ನೀವು ಗೊತ್ತಿರ್ಬೇಕು ಎಲ್ಲಿ ಸಿಗ್ತದೆ. ಈಗ ನೋಡಿರಿ ನೀವು ಗೂಗಲ್ದಾಗ ಸರ್ಚ್ ಮಾಡಿರಿ, ಎಲ್ಲ ಸಿಟಿಗಳ್ದಾಗ ಭೀ ಇರ್ತದೆ ರೀ ಇದು ಗೀತಾ ಪಾಠಶಾಲೆ ಅಂದ್ರೆ ಸೆಂಟ್ರ್ ಇರ್ತದೆ, ಸಂಸ್ಥೆ ಇರ್ತದೆ ರೀ. ಮತ್ತು ಹಳ್ಳಿಗೂಟದಾಗೂ ಈ ಸಂಸ್ಥೆ ಅದ ರೀ. ಮೊಬೈಲ್ದಾಗ ಸರ್ಚ್ ಮಾಡಿರಿ, ನೀವು ಎಲ್ಲಿದ್ರಿ ಅಲ್ಲಿ ನಿಮ್ಗೆ ಗುರ್ತು ಭೀ ಆಗ್ತದೆ. ಮತ್ತು ಒಮ್ಮೆ ಏನು ಮಾಡಿರಿ ಭೇಟಿ ಕೊಡ್ರಿ. ನಿಮ್ಮ ಶಾಂತಿ ಸುಖ ಎಲ್ಲ ಏನು ಮಾಡ್ತಾರೆ ನಿಮ್ಗೆ ಅನುಭವನೂ ಮಾಡ್ಲಿಕ್ಕೆ ಹಚ್ತಾರೆ ಅಲ್ಲಿ. ಈ ರೀತಿಯಾಗಿ ಪರೋಟ ಮಾಡೋದ್ರೆ ನಾವು ಯಾಕೆ ಇದು ತೊಗೊಂಡಿದ್ದೀವಿ ಅಂದ್ರೆ ಕಾಗದ ಎಣ್ಣೆ ಕಾಗದ ಒಬ್ಬರು ಮನೆಗೆ ಏನಿರಲ್ಲ ರೀ, ಅಂದ್ರೆ ಇದ್ರ ಮೇಲಿನ ತಗಡು ಇರಲ್ಲ ರೀ. ಅದಕ್ಕೆಲ್ಲ ಏನು ಮಾಡ್ತಾರೆ ಅವ್ರು ಹ್ಯಾಂಗೆ ಮಾಡೋದು ಅಂತಾರೆ. ಅದಕ್ಕೆಲ್ಲ ಏನು ಮಾಡೋದು ಇದು ಮಾಡಿ ತೋರಿಸ್ತಿದ್ದೇವೆ ರೀ ನಿಮ್ಗೆ, ಇದು ಹ್ಯಾಂಗೆ ಮಾಡೋದು ಅನ್ನೋದ್ರಿ. ಎಣ್ಣೆ ಪಾಕಿಟ್ ಹರ್ಕೊಂಡಿದ್ದೇವೆ ರೀ ಗೋಲಾಗಿ. ಈ ರೀತಿ ಏನು ಮಾಡೋದು ರೀ ತಿದ್ದೋದ್ರಿ ಇದು ಪರೋಟ. ಮಸ್ತ್ ಆತವ್ರಿ ಪರೋಟ. ನೋಡಿರಿ ಈ ಥರ ಪರೋಟ ಆತಾವ್ರಿ. ಈಗ ಏನು ಮಾಡೋಣ್ರಿ ಎತ್ತಿ ಹಾಕೊಂಡ್ರಿ ಅಂತೇವೆ ಎಣ್ಣೆ ಹೊಡಿಯೋಣ್ರಿ. ಎತ್ತಿ ಹಾಕೊಂಡು ಯಾಕಂದ್ರೆ ನಿಮ್ಮ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದೀವಿ ನಾವು, ಹಿಂಗೆ ಭೀ ಮಾಡ್ಬೋದು ರೀ ಪರೋಟ. ನೋಡಿರಿ ಈ ಥರ ಪರೋಟ ಚೆಂದ ಮಾಡ್ಬೇಕು ರೀ. ನೋಡಿರಿ ಇದು ಮಸ್ತಾಗಿ ನೋಡಿರಿ ಪರೋಟ. ನೋಡಿರಿ ಈ ಥರ ಇಲ್ಲಿ ಏನು ಮಾಡ್ಬೇಕು ರೀ ಪರೋಟಾಗ ಕೈಯಿಂದೇ ಮಾಡ್ಬೇಕು ರೀ. ಅದು ತಿದ್ದೋದು ಮಾಡುವ ಮತ್ತೆಲ್ಲ ಹತ್ಕೊಂಡು ಕುಂಬಿಡ್ತಾರೆ ಕೈದಿಂದ ಇಟ್ಟು ಮಸ್ತಾಗಿ ಅಳಸಿ ಹಿಟ್ಟು ಮಾಡಿ ಕೈಯಿಂದ ಮಾಡ್ಕೊತ ಹೋಗೋದ್ರಿ. ತಿದ್ದೋದು ಹತ್ತಲ್ಲ ರೀ ಪರೋಟ. ನೋಡಿರಿ ಈಗ ಏನು ಮಾಡೋಣ ಅಳಸಿ ಹೋಗ್ಯಾನ ರೀ. ಹಾಂ ಎಷ್ಟು ಮಸ್ತ್ ಆಗ್ಯಾವ ರೀ. ಕಲರು ಚಂದ ಬಂದಾವಿಲ್ಲ ರೀ. ನೋಡಿ ಹಿಂಗೆ ಒತ್ಕೋತಿರ್ಬೇಕು, ಯಾಕಂದ್ರೆ ಈ ಕಲರ್ ಬರ್ತದೆ. ಹಿಂಗೆ ಒತ್ತಾನೆ ಏನು ಮಾಡ್ಕೋರಿ ಬ್ರೌನ್ ಕಲರ್ ಬರ್ತಾವೆ ರೀ. ನೋಡಿ ಈ ಥರ ಏನು ಮಾಡ್ಬೇಕು ರೀ ಕಡ್ಚಿರಿ ಒತ್ಕೋತಿರ್ಬೇಕು ರೀ. ನೋಡಿರಿ ಎಷ್ಟು ಮಸ್ತ್ ಹಿಂಗೆ ಒತ್ತಾನೆ ಏನಾಗ್ತದೆ ರೀ ಪರೋಟ ಚಂದ ಕಲರ್ ಬರ್ತಾವೆ ರೀ. ನೋಡಿ ಈ ಥರ ಏನು ಮಾಡ್ಬೇಕು ರೀ ಒತ್ತಬೇಕು ರೀ ಅದಕ್ಕೆ ಮೇಲೆ ಕಡ್ಚಿರಿ. ನೋಡಿ ಎಷ್ಟು ಮಸ್ತ್ ಐತಿ. ಈಗ ತೆಗೇನು ರೀ ನೋಡಿ ಈ ಥರ ಹಿಟ್ಟು ತೊಗೊಂಡು ಏನು ಮಾಡೋದು ರೀ ಕೈಯಿಂದೇ ಮಾಡ್ಕೊತ ಹೋಗೋದು ರೀ. ಮತ್ತು ಆ ಎಣ್ಣೆ ತೊಗೊಂಡು ಏನು ಮಾಡೋದು ರೀ ಈ ಥರ ಏನು ಮಾಡೋದು ಕೈಯಿಂದ ಬಟ್ಟೆಯಿಂದ ಏನು ಮಾಡೋದು ದೊಡ್ಡದಾಗಲು ಮಾಡ್ಕೊತ ಹೋಗೋದ್ರಿ ಅದಕ್ಕೆ. ನೋಡಿರಿ ಎಷ್ಟು ಸೋಪಾ ಪದ್ಧತಿ ಅದ ರೀ ಪರೋಟ ಮಾಡೋದು. ನೋಡಿರಿ ಕೈಯಿಂದ ಮಾಡ್ಕೊತ ಹೋದ್ರೆ ಇಷ್ಟು ಚಂದ ಇತ್ತು ಹೊಡೆದಾಗ್ತದೆ ರೀ. ಈಗ ಏನು ಮಾಡೋದು ರೀ ಇಟ್ಟು ತೆವೆ ಹಾಕ್ಕೊಂಡ್ರಿ. ನೋಡಿರಿ ಈ ಥರ ಹಾಕೊಳ್ಳೋದ್ರ ಅದಕ್ಕೆ. ನೋಡಿರಿ ಈ ಥರ ಏನು ಮಾಡೋದು ಹಾಕೊಳ್ಳೋದ್ರ ಅದಕ್ಕೆ ಮಸ್ತ್ ಹಾಕಿ ನೋಡಿರಿ ಎಷ್ಟು ಚೆಂದ ಕಲರ್ ಬರ್ತದೆ ನೋಡಿರಿ ಅದಕ್ಕೆ. ನೋಡಿರಿ ಈಗ ಏನು ಮಾಡೋಣ್ರಿ ಒಂದು ಪ್ಲೇಟ್ ಮುಚ್ಚಿದಕ್ಕೆ ಏನು ಮಾಡೋದು ನೋಡಿ ಹಿಂಗೆ ಬೇಯಿಸಿ ಗೊತ್ತಿರ್ಬೇಕು ಅದಕ್ಕೆ ಚೆಂದಾಗಿ ಒತ್ತು ಯಾಕಂದ್ರೆ ಕಲರ್ ಚೆಂದ ಬರ್ತಾವ್ರಿ ಅದಕ್ಕೆ. ಈ ಥರ ಏನು ಮಾಡ್ಬೇಕು ರೀ ಚೆಂದ ಬೇಯಿಸ್ಬೇಕು ರೀ ಅದಕ್ಕೆ ಪರೋಟ. ನೋಡಿರಿ ಈ ಥರ ಏನು ಮಾಡ್ಬೇಕು ರೀ ಪರೋಟಕ್ಕೆ ಈ ಥರ ಕಡ್ಚಿರಿ ಒತ್ತೋದ್ರಿಂದ ಏನಾಗ್ತದೆ ರೀ ಅದಕ್ಕೆ ಏನು ಮಾಡೋದು ಕಲರ್ ಮಸ್ತ್ ಬರ್ತಾವೆ ರೀ. ಈ ಥರ ಏನು ಮಾಡ್ಬೇಕು ಒತ್ತು ಗೊತ್ತಿರ್ಬೇಕು ರೀ. ಹೆಸರುಕಾಯಿ ಭಾಜಿ ಮಾಡೋದ್ರಿಂದ ಮಕ್ಕಳು ತಿನ್ನಲ್ರಿ, ಅದಕ್ಕೆಲ್ಲ ಏನು ಮಾಡೋದು ರೀ ಹೆಸರುಕಾಯಿ ಪರೋಟ ಮಾಡೋದು ರೀ. ಬ್ರೇಕ್ಫಾಸ್ಟ್ ಆಗ್ತದೆ ರೀ ಮಕ್ಕಳಿಗೆ ಡಬ್ಬಾದಾಗ ಮಾಡಿಕೊಡ್ಲಿಕ್ಕೆ ಬರ್ತದೆ ರೀ.
ಸೋಪಾ ಪದ್ಧತಿ ಆಗ್ತದೆ ರೀ. ಈ ಥರ ಏನು ಮಾಡ್ಬೇಕು ರೀ, ಪರೋಟ ಮಾಡ್ಬೇಕು ರೀ. ನಮ್ಮ ವಿಡಿಯೋ ಇಷ್ಟ ಆದರೆ ಏನು ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೋಡಿರಿ ಈ ಥರ ಏನು ಮಾಡೋಣ್ರಿ, ಪ್ಲೇಟ್ನಾಗ ತೆಗೆದಿಟ್ಕೊಂಡ್ರಿ. ನೋಡಿರಿ ಈ ಥರ ಪ್ಲೇಟಾಗ ತೆಗೆದಿಟ್ಕೊಂಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಓಂ ಶಾಂತಿ. ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ಬರಿಗೆ ಖುಷಿ ಕೊಡ್ಕೋತೇ ಇರ್ರಿ. ನೋಡಿರಿ ಈ ಥರ ಪರೋಟ ಮಾಡ್ಬೋದು ರೀ. ನಮ್ಮ ವಿಡಿಯೋ ಹೆಂಗೆ ಅನಿಸ್ತಂದು ಕಮೆಂಟ್ ಮಾಡಿ ತಿಳಿಸಿ ಹೇಳ್ರಿ ನಮ್ಗೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದರ ಕಮೆಂಟ್ ಮಾಡೋದೊಂದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಓಂ ಶಾಂತಿ. ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ಬರಿಗೆ ಏನು ಮಾಡಿರಿ, ಖುಷಿ ಕೊಡ್ಕೋತೇ ಇರ್ರಿ. ಓಂ ಶಾಂತಿ. ಬಾಯ್.